ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಸೊ ಲಾಸ್ಟ್ 2 ವೀಡಿಯೋಸಲ್ಲಿ ನಾನು 5 ಮಾರ್ಕ್ಸ್ ಕ್ವಶನ್ನು ವಿತ್ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ ಮ್ಯಾಟ್ರಿಸಸ್ಸು. ಸೊ 5 ಮಾರ್ಕ್ಸ್ ಕ್ವಶನ್ ಆಪರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ ಕೇಳ್ತಾರೆ ಅಂತ ಹೇಳಿದೆ. ವಿತ್ ಪ್ರಾಪರ್ಟೀಸ್ ಮೇಲೂ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ವೆರಿಫೈ ಮಾಡೋಕ್ಕೆ ಅಂತ ಹೇಳಿದ್ದೆ. ಸೊ ಟೋಟಲ್ 4 ಕ್ವಶನ್ಸ್ ಇದಾವೆ ಇದರಲ್ಲಿ. 5 ಮಾರ್ಕ್ಸ್ ಕ್ವಶನ್ ಇದಾಗ್ಬೋದು. ಸೊ 4 ಕ್ವಶನಲ್ಲಿ ನಮಗೆ ಡೆಫಿನೆಟ್ ಆಗಿ 1 ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಸೊ ಆಲ್ರೆಡಿ 2 ಕ್ವಶನ್ಸ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಸೊ ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ. ಸೊ ಪ್ರೀವಿಯಸ್ ವೀಡಿಯೋಸ್ ಲಿಂಕ್ ಸಿಗುತ್ತೆ. ಸೊ ಅಲ್ಲಿಂದ ನೋಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಈ ಥರ್ಡ್ ವೀಡಿಯೋ ಇದೇನು ಮಾಡ್ತಿದ್ದೀನಲ್ಲ ಈ ಥರ್ಡ್ ವೀಡಿಯೋದಲ್ಲಿ ಸೊ 5 ಮಾರ್ಕ್ಸ್ ಕ್ವಶನ್ ವಿತ್ ಸೊಲ್ಯೂಷನ್ ಚಾಪ್ಟರ್ ಮ್ಯಾಟ್ರಿಸಸ್ 2 ಕ್ವಶನ್ ಸಾಲ್ವ್ ಮಾಡ್ತೀನಿ. ಥರ್ಡ್ ಕ್ವಶನ್ನು, ಫೋರ್ತ್ ಕ್ವಶನ್ನು. ಇದು ಥರ್ಡ್ ಕ್ವಶನ್ನು NCERT ಎಕ್ಸಸೈಸ್ 3.2 ಸೆಕೆಂಡ್ ಎಕ್ಸಸೈಸಲ್ಲಿ ಫೋರ್ತ್ ಕ್ವಶನ್. ಇದು ಸೇಮ್ ಪ್ರಾಪರ್ಟಿ ಯೂಸ್ ಮಾಡಿ ವೆರಿಫೈ ಮಾಡೋಕೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡು. ಇನ್ನು ಒಂದು NCERTಯಲ್ಲಿ ಎಕ್ಸಾಂಪಲ್ 3 ಕ್ವಶನ್ಸ್ ಆಲ್ರೆಡಿ 2 ಕ್ವಶನ್ಸ್ ಆಲ್ರೆಡಿ ಮಾಡೀನಿ. ಇದೊಂದು ಥರ್ಡ್ ಎಕ್ಸಾಂಪಲ್ಲು. ಸೊ ಇದು ಎಕ್ಸಾಂಪಲ್ 18 ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಇಕ್ವೇಷನ್ ಫಾರ್ಮೆಟಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಮ್ಯಾಟ್ರಿಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ ವೆರಿಫೈ ಮಾಡಬೇಕು. ಶೋ ಮಾಡಬೇಕು ಝೀರೋ ಮ್ಯಾಟ್ರಿಕ್ಸ್ ಬರುತ್ತೆ ಆನ್ಸರ್ ಅಂತ ಶೋ ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು ಈ ಮ್ಯಾಟ್ರಿಕ್ಸ್. ಸೊ ಈ ಥರ ಈ ವಿಡಿಯೋದಲ್ಲಿ ನಾವು 2 ಟೈಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಪ್ರಾಬ್ಲಮ್ಮು ಥರ್ಡ್ ಕ್ವಶನ್ನು. ಸೊ ABC 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ನಾವೇನು ಚೆಕ್ ಮಾಡಬೇಕು? A + B ಇದೆ, A + B - C ಇದೆ ಮತ್ತು A + B - C ಇದೆ. ಬ್ರ್ಯಾಕೆಟ್ ಚೇಂಜ್ ಮಾಡ್ತಾ ಇದೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳಿದ್ವಲ್ಲ ಆ ಥರ. ಸೊ ಬ್ರ್ಯಾಕೆಟ್ ಫಸ್ಟ್ ಏನು ಬ್ರ್ಯಾಕೆಟ್ ಇನ್ಸೈಡ್ ಇರೋದು ಮಾಡ್ಬೇಕು ನಾವು. ಆ್ಯಕ್ಚುಲಿ B - C ಸಾಲ್ವ್ ಮಾಡಿದ್ಮೇಲೆ ಬರುತ್ತಲ್ಲ ಮ್ಯಾಟ್ರಿಕ್ಸ್, ಅದಕ್ಕೆ A ಆ್ಯಡ್ ಮಾಡಿದರೆ ಏನು ಬರುತ್ತೋ ಸೊ A + B ಆ್ಯಡ್ ಮಾಡಿ ಅದಕ್ಕೆ C ಸಬ್ಟ್ರ್ಯಾಕ್ಟ್ ಮಾಡಿದರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ. ಬೋತ್ ಆರ್ ಸೇಮ್. ಯಾವ ಥರನ ಸಾಲ್ವ್ ಮಾಡಿದ್ರು ಮ್ಯಾಟ್ರಿಕ್ಸ್ ಅದೇ ಬರುತ್ತೆ ಅಂತ ಇದು ಪ್ರಾಪರ್ಟಿ ಹೇಳುತ್ತೆ. ಅದನ್ನು ವೆರಿಫೈ ಮಾಡಿ ಶೋ ಮಾಡ್ಬೇಕು ನಾವೀಗ. ಸೊ ಹಂಗಂದ್ರೆ A B C 3 ಮ್ಯಾಟ್ರಿಕ್ಸ್ ಇದಾವಲ್ಲ. ಸೊ A ವ್ಯಾಲ್ಯೂ, B ವ್ಯಾಲ್ಯೂ, C ವ್ಯಾಲ್ಯೂ ನಾವು ಯೂಸ್ ಮಾಡಿಕೊಂಡು ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ನ ಸೇಮ್ ಅಂತ ಶೋ ಮಾಡಬೇಕು. ಅದೇ ಥರ ಫೋರ್ತ್ ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಓಕೆ, ಈಗ ಥರ್ಡ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಸೊ ಥರ್ಡ್ ಕ್ವಶನ್ ನೋಡ್ರಿ ಏನೇನಿದೆ. ಸೊ ಸೊಲ್ಯೂಷನ್ A ಮ್ಯಾಟ್ರಿಕ್ಸ್, B ಮ್ಯಾಟ್ರಿಕ್ಸ್, C ಮ್ಯಾಟ್ರಿಕ್ಸ್ ಅಂತ ಬರ್ಕೋಬೇಕು. ಕ್ವಶನಲ್ಲಿ ಏನಿರುತ್ತೋ ಅದನ್ನು ಬರ್ಕೊಳ್ರಿ. ಓಕೆ, ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಅಬ್ಸರ್ವ್ ಮಾಡಿರಿ. ಕ್ವಶನಲ್ಲಿ ಇಲ್ಲಿ ಬ್ರ್ಯಾಕೆಟ್ ಇನ್ಸೈಡ್ ಏನಿದೆ ನೋಡ್ರಿ, ನಾವು ಯಾವಾಗಲೂ ಬ್ರ್ಯಾಕೆಟ್ ಇನ್ಸೈಡ್ ಇರೋದನ್ನೇ ಸಾಲ್ವ್ ಮಾಡ್ತಿದ್ದೀವಿ. ಅದು ಪ್ರೀವಿಯಸ್ ಕ್ವಶನಲ್ಲೂ ಹೇಳಿದ್ದೆ. ಸೊ ಅದೇ ಥರ ಈ ಕ್ವಶನಲ್ಲಿ ಕೂಡ ಸೊ ಬ್ರ್ಯಾಕೆಟ್ ಇನ್ಸೈಡ್ ಏನಿದೆ ಫಸ್ಟ್ B - C ಇದೆ, ಅದನ್ನು ಸಾಲ್ವ್ ಮಾಡಬೇಕು. ಸೊ ಬ್ರ್ಯಾಕೆಟ್ ಇನ್ಸೈಡ್ ಇರೋದು ಸಾಲ್ವ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಮಗೆ A ಮ್ಯಾಟ್ರಿಕ್ಸ್ ಆಲ್ರೆಡಿ ಇರುತ್ತೆ ಕ್ವಶನಲ್ಲಿ, ಆ್ಯಡ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಫಿನಿಶ್ ಮಾಡ್ಬೋದು. ಓಕೆ, ಸೊ ಹಂಗಂದ್ರೆ ಈಗ ಫಸ್ಟ್ ಬ್ರ್ಯಾಕೆಟ್ ಇನ್ಸೈಡ್ B - C ಇದೆ. ಸೊ ಹಂಗಾಗಿ B - C ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ರಿ B - C. ಸೊ ನಮಗೆ ಅಡಿಷನ್ ಆರ್ ಸಬ್ಟ್ರಾಕ್ಷನಲ್ಲಿ ನಮ್ಗೆ ಏನು ಫಸ್ಟ್ ಕಂಡೀಷನ್ ಏನಂತ ಹೇಳಿದ್ದೆ ಆಪರೇಷನ್ ಆನ್ ಮ್ಯಾಟ್ರಿಕ್ಸ್ ಸ್ಟಾರ್ಟ್ ಮಾಡಿದಾಗೆ. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಮೇಲೆ ಕೂಡ ವೀಡಿಯೋ ಮಾಡಿದ್ದೀನಿ, ಮಲ್ಟಿಪ್ಲಿಕೇಶನ್ ಮೇಲೆ ಕೂಡ ವೀಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ. ಸೊ ಆ ವೀಡಿಯೋಸು ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಸೊ ಅದು ಲಿಂಕ್ ಇದೆ. ಸೊ ಯಾವ ಥರ ಆ್ಯಡ್ ಮಾಡಬೇಕು, ಯಾವ ಥರ ಸಬ್ಟ್ರಾಕ್ಟ್ ಮಾಡಬೇಕು, ಏನು ಕಂಡೀಷನ್ ಅವೆಲ್ಲ ಗೊತ್ತಿರಬೇಕು. ಯಾಕಂದರೆ KCET ಪ್ರಿಪೇರ್ ಆಗ್ತಿರೋದ್ರಿಂದ ಸೊ ನಾವು 5 ಮಾರ್ಕ್ಸಲ್ಲಿ ಕೂಡ KCET ಲೆವೆಲ್ ಏನೇನು ಬರ್ಬೋದು, KCET ಏನೇನು ಕೇಳ್ಬೋದು ಅನ್ನೋ ಮೈಂಡ್ ಸೆಟ್ಟಿಂದನೇ ಪ್ರಿಪೇರ್ ಆಗ್ತಾ ಇರಬೇಕು. ಸೊ ಈಗ B - C ಅಂದರೆ ನಮ್ಗೆ ಏನು ಮೇನ್ ಕಂಡೀಷನ್ ಏನು ಗೊತ್ತಿತ್ತು, ಆರ್ಡರ್ ಸೇಮ್ ಇರಬೇಕು. Bದು C ಸೇಮ್ ಇದನ್ನು ಚೆಕ್ ಮಾಡಿರಿ. ಸೊ ಇದು ಆರ್ಡರ್ ಏನಿದೆ 3/3 ಇದೆ. ಸೊ ಇದ್ರ ಆರ್ಡರ್ ಏನಿದೆ ಇದು 3/3 ಇದೆ. 3/3 ಅಂದರೆ ಗೊತ್ತಲ್ಲ, 3 ರೋಸು 3 ಕಾಲಮ್ಸು. ಇದು 3 ರೋಸ್ ಇದ್ದಾವೆ, 3 ಕಾಲಮ್ಸ್ ಇದ್ದಾವೆ. ಸೊ 3/3 ಐತಿ. ಓಕೆ, ಸೊ ಸೇಮ್ ಇದ್ದರೆ ಮಾತ್ರ ಸಬ್ಟ್ರಾಕ್ಷನ್ ಅಡಿಷನ್ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ, ಹೌದಾ? ಸೊ ಇಲ್ಲಿ ಸೇಮ್ ಇದೆ, ಸೊ ಹಂಗಾಗಿ ವರ್ಕ್ ಆಗುತ್ತೆ. 5 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ವರ್ಕ್ ಆಗೇ ಆಗುತ್ತೆ. ಡಿಫೈನ್ ಆಗಂತದೇ ಕೊಟ್ಟಿರ್ತಾರೆ. ಬಟ್ ನಾನು ಈಗ KCETಗೂ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಇದನ್ನು ರಿವಿಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಆರ್ಡರ್ ಏನಿರಬೇಕು, ಸೇಮ್ ಇರಬೇಕು ಅಡಿಷನ್ ಸಬ್ಟ್ರಾಕ್ಷನ್ ಬಂದಾಗ. ಓಕೆ, ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡೋದು. ಮೈನಸ್ ಇದೆ, ಸಬ್ಟ್ರ್ಯಾಕ್ಟ್ ಮಾಡಿ 3 ಫಸ್ಟ್ನೇದು ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. ಸಬ್ಟ್ರಾಕ್ಷನ್ ಇದ್ದರೆ ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಹೌದಾ? ಸೊ ಇಲ್ಲಿ 3 ಇದೆ, 3 - 4 ಇಲ್ಲಿ ಬರಿತಾ ಹೋಗ್ರಿ ಅಷ್ಟೇ. ಸಬ್ಟ್ರ್ಯಾಕ್ಟ್ ಮಾಡಿ ಇಲ್ಲಿ ಬರಿತಾ ಹೋಗ್ರಿ ವ್ಯಾಲ್ಯೂ, ಇಲ್ಲೇನು ಬರುತ್ತೆ ಬರಿತಾ ಹೋಗೋಣ. ಓಕೆ, ಈ ಮ್ಯಾಟ್ರಿಕ್ಸಲ್ಲಿ. ಸೊ ಇದೇನಾಗುತ್ತೆ ಈಗ 3 - 4 3 - 4 ಏನಾಗುತ್ತೆ -1 ಆಗುತ್ತೆ. -1 ಇಲ್ಲಿ ನೋಡಿ, ಇಲ್ಲಿ -1 ಇದೆ. ಇಲ್ಲಿ ಈ ಆಪರೇಷನ್ ಯೂಸ್ ಮಾಡ್ಕೋಬೇಕು. -1 ಸೊ ಏನಾಗುತ್ತೆ -2 ಆ್ಯಡ್ ಮಾಡ್ತಾ ಇರೋದ್ರಿಂದ ಸೇಮ್ ಸೈನ್ ಬರುತ್ತೆ. ನಂಬರ್ ಆ್ಯಡ್ ಆಗಿ ಅಲ್ಲಿ ಏನು 2 ನಂಬರಲ್ಲಿ ಯಾವ ಸೈನ್ ಇರುತ್ತೆ ಅದೇ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ -1 -2 ಆಯಿತಾ. ನೆಕ್ಸ್ಟ್ ಇದು 2 ಲಾಸ್ಟ್ ನಂಬರ್ 2 - 2 0. 2 - 2 0. ನೆಕ್ಸ್ಟ್ ಇದು 4 - 0 ಕೊರಸ್ಪಾಂಡಿಂಗ್. ಇಲ್ಲಿ ಸೆಕೆಂಡ್ ರೋಲ್ ಫಸ್ಟ್ ಕಾಲಮ್ ನೋಡ್ತಿದ್ದೀವಲ್ಲ, ಇಲ್ಲಿ ಸೆಕೆಂಡ್ ರೋಲ್ ಫಸ್ಟ್ ಕಾಲಮೇ ನೋಡ್ಬೇಕು ಆ ಥರ. 4 - 0 4 2 - 3 -1 5 - 2 3 2 - 1 1 0 - ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿರಿ, 0 - ಬಂತು. ಆಪರೇಷನ್ ಮೈನಸ್ ಇದೆ,
ಮ್ಯಾಟ್ರಿಕ್ಸ್ ಇನ್ಸೈಡಲ್ಲೂ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಆಗುತ್ತೆ ಇದು. ಸೊ ಇದೇನಾ ಟೋಟಲ್ ವ್ಯಾಲ್ಯೂ ಇದೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದನ್ನ ಹಿಂಗೆ ಅಬ್ಸರ್ವ್ ಮಾಡೋಕೆ ನಾವು ಈಗ ಪ್ಲಸ್ ಅನ್ಕೋಗಿ ಓಕೆ. 0 ಪ್ಲಸ್ 2 ಅನ್ಬೇಕೀಗಿದ್ದು ಮೈನಸ್ ಮೈನಸ್ ಪ್ಲಸ್ ಆಗಿಬಿಡ್ತಾ ಹೌದಾ. 0 ಪ್ಲಸ್ 2 ಈ ಥರ 0 ಮೈನಸ್ ಇಂಟು ಮೈನಸ್ 2 ಆಯ್ತು. ಇದೇನಾಗುತ್ತೆ 0 ಪ್ಲಸ್ 2. 0 ಪ್ಲಸ್ 2 ಅಂದರೆ 0 ಗೊತ್ತಾಯ್ತು ಅಂತ ಅನ್ಕೊತೀನಿ. ಓಕೆ 0 ಮೈನಸ್ ಮೈನಸ್ ನೋಡಿದ ತಕ್ಷಣ ಪ್ಲಸ್ ಆಯಿತು. 0 ಪ್ಲಸ್ 2 ಅಂದರೆ 2 ಬರುತ್ತೆ ಅಷ್ಟೇ. ನೆಕ್ಸ್ಟ್ 3 ಮೈನಸ್ 3 0. 3 ಮೈನಸ್ 3 0 ಬ್ರಾಕೆಟ್ ಇನ್ಸೈಡ್ ಬಿ ಮೈನಸ್ ಸಿ ಸಾಲ್ವ್ ಮಾಡ್ಬೇಕಂತ ಹೇಳಿದ್ನಲ್ಲ. ಸೊ ಬಿ ಮೈನಸ್ ಸಿ ಆಯ್ತು. ಸೊ ಈಗ ಎಲ್ ಎಚ್ ಎಸ್ ಸಾಲ್ವ್ ಮಾಡ್ಬೇಕಂದ್ರೆ ಏನಿದೆ ಎಲ್ ಎಚ್ ಎಸ್ ಬಿ ಮೈನಸ್ ಸಿಗೆ ಎ ಆ್ಯಡ್ ಆಗ್ತಾ ಇದೆ. ಸೊ ಫಸ್ಟ್ ಏನಿದೆ ಮ್ಯಾಟ್ರಿಕ್ಸ್ ಅದನ್ನೇ ಬರ್ಕೊಡ್ರಿ. ಎ ಇದೆ. ಸೊ ಎ ಮ್ಯಾಟ್ರಿಕ್ಸ್ ಬರ್ತೀನಿ. ಏನಿದೆ ನೋಡ್ರಿ ಇಲ್ಲಿ ಅಲ್ಲಿ ಎ ಮ್ಯಾಟ್ರಿಕ್ಸ್ ಕ್ವಶನಲ್ಲಿರೋದು ಎ ಬರ್ತೀನಿ. ನೆಕ್ಸ್ಟ್ ಸೈನ್ ಏನಿದೆ ಪ್ಲಸ್ ಇದೆ ಪ್ಲಸ್ ಬರ್ತೀನಿ. ಈಗ ಬಿ ಮೈನಸ್ ಸಿ ಪ್ಲಸಲ್ಲಿ ನಾವು ಆಲ್ರೆಡಿ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಿ ಅದನ್ನೇ ಬರಿತೀನಿ. ಇಲ್ಲಿ ನೋಡಿ -1 -2 0 ಅದೇ ಬರಿತೀನಿ. -1 -2 0 4 -1 3 1 2 0 ಅದೇ ಬರುತ್ತೆ. ಈಗ ಇವೆರಡು ಆ್ಯಡ್ ಮಾಡಬೇಕು. ಎಡಿಷನ್ ಇದೆಲ್ಲ ಆ್ಯಡ್ ಮಾಡಿ ಒನ್ ಪ್ಲಸ್ ಮೈನಸ್ ಇಲ್ಲಿ ನೋಡಿ ಪ್ಲಸ್ ಮೈನಸ್ ಇದೆ. ಸೊ ಪ್ಲಸ್ ಮೈನಸ್ ಇದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಸಬ್ಟ್ರಾಕ್ಟ್ ಮಾಡ್ಬೇಕಂತ. ಈಗ 1 -1 0 ಆಯ್ತಿತ್ತು. ನೆಕ್ಸ್ಟ್ 2 ಪ್ಲಸ್ ಮೈನಸ್ ಮತ್ತೆ ಸೇಮ್ ನೋಡಿ ಪ್ಲಸ್ ಮೈನಸ್ ಇದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. 2 -2 ಇದು 0. ನೆಕ್ಸ್ಟ್ -3 ಪ್ಲಸ್ 0 ಏನಾಗುತ್ತೆ -3 ಆಯಿತು. ನೆಕ್ಸ್ಟ್ 5 ಪ್ಲಸ್ 4 9 0 ಪ್ಲಸ್ ಮೈನಸ್ ಅಂದರೆ ಮೈನಸ್ 0 -1 ಓಕೆ. 2 ಪ್ಲಸ್ 3 5 ಆಯ್ತು 5 1 ಪ್ಲಸ್ 1 2 -1 ಪ್ಲಸ್ 2 2 -1 ಅಂತ -1 ಪ್ಲಸ್ 2 ಏನಾಗುತ್ತೆ 1 1 ಪ್ಲಸ್ 0 1. ಸೊ ನಮಗೆ ಇದು 3/3 ಇತ್ತು. ಇದು 3/3 ಇತ್ತು. ಆನ್ಸರು 3/3ನೇ ಬರುತ್ತೆ. ಸೊ ನಮ್ಗೆ ಏನು ಗೊತ್ತಿತ್ತು ಅಡಿಷನ್ನ ಸಬ್ಟ್ರಾಕ್ಷನ್ ಮಾಡಿದಾಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸಸ್ ಸೇಮ್ ಇರಬೇಕು. ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಕೂಡ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅದೇ ಇರುತ್ತೆ. ಯಾವುದು ಎ ಬಿ ಏನು ತೊಗೊಂಡಿರ್ತೀವೋ ಆ್ಯಡ್ ಮಾಡೋಕ್ಕೆ ಸಬ್ಟ್ರಾಕ್ಟ್ ಮಾಡೋಕ್ಕೆ ಅದೇ ಆರ್ಡರ್ ಕೂಡ ಆನ್ಸರಲ್ಲಿ ಕೂಡ ಅದೇ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಗೊತ್ತು. ಈಗ ಎಲ್ ಎಚ್ ಎಸ್ ಬಂದು ನಮಗೆ ಆರ್ ಎಚ್ ಎಸ್ ಇದೇ ಬಂತಂದರೆ ವೆರಿಫೈ ಆದಂಗೆ. ಓಕೆ ಆರ್ ಎಚ್ ಎಸ್ ಚೆಕ್ ಮಾಡೋಣ. ಆರ್ ಎಚ್ ಎಸ್ಗೆ ಏನು ಬೇಕು ನೋಡ್ರಿ. ಆರ್ ಎಚ್ ಎಸ್ ಅಂತಂದ್ರೆ ಏನಿದೆ ಕ್ವಶನಲ್ಲಿ ನೋಡ್ರಿ. ಆರ್ ಎಚ್ ಎಸ್ ನೋಡ್ರಿ ಅಬ್ಸರ್ವ್ ಮಾಡಿರಿ. ಸೊ ಆರ್ ಎಚ್ ಎಸ್ ಬ್ರ್ಯಾಕೆಟಲ್ಲಿ ಎ ಪ್ಲಸ್ ಬಿ ಇದೆ ಆಮೇಲೆ ಮೈನಸ್ ಇದೆ. ಸೊ ಬ್ರ್ಯಾಕೆಟಲ್ಲಿರೋದು ಎ ಪ್ಲಸ್ ಬಿ ಅಲ್ಲ. ಸೊ ಫಸ್ಟ್ ಅದನ್ನು ಫೈಂಡ್ ಮಾಡ್ಕೋಬೇಕು. ಸೊ ಎ ಪ್ಲಸ್ ಬಿ ಫೈಂಡ್ ಮಾಡೋಣ. ಓಕೆ ಎ ಪ್ಲಸ್ ಬಿ ಏನಾಗುತ್ತೆ ಎ ಪ್ಲಸ್ ಬಿ ಆ್ಯಡ್ ಮಾಡ್ಬೇಕು. ಈಗ 1 ಎ ಮ್ಯಾಟ್ರಿಕ್ಸ್ ಬರ್ತೀನಿ ಪ್ಲಸ್ ಪಿ ಮ್ಯಾಟ್ರಿಕ್ಸ್ ಬರ್ತೀನಿ. 1 ಪ್ಲಸ್ 3 4. ಸೊ ಇದು ಮ್ಯಾಟ್ರಿಕ್ಸಲ್ಲಿ ಬರ್ತೀನಿ ಇದೇನು 4. ಆರ್ಡರ್ ಸೇಮ್ ಇದೆ ನೋಡ್ರಿ. ಇದು 3/3 ಇದೆ ಇದು 3/3 ಇದೆ. ಆನ್ಸರು 3/3 ಬರುತ್ತೆ. ಓಕೆ 2 ಪ್ಲಸ್ ಮೈನಸ್ ಇದ್ರೆ ಏನು ಮಾಡ್ಬೇಕು ಪ್ಲಸ್ ಇಂಟು ಮೈನಸ್ ಸಬ್ಟ್ರಾಕ್ಷನ್ ಅಂತ ಹೋಗಿ ಇದಿಷ್ಟು ಟೋಟಲ್ ವ್ಯಾಲ್ಯೂ ಸಬ್ಟ್ರಾಕ್ಷನ್. ಈಗ 2 -1 1 -3 ಪ್ಲಸ್ 2 -1 5 ಪ್ಲಸ್ 4 9 0 ಪ್ಲಸ್ 2 2 2 ಪ್ಲಸ್ 5 7 ಆ್ಯಡ್ ಮಾಡ್ತೀನಿ. 1 ಪ್ಲಸ್ 2 3 -1 ಪ್ಲಸ್ 0 -1 ಬಂದರೆ ನೆಗ್ಲೆಕ್ಟ್ ಮಾಡಿಬಿಡ್ರಿ ಅಷ್ಟೇ. 1 ಪ್ಲಸ್ 3 4 ಇದು 3/3 ಮ್ಯಾಟ್ರಿಕ್ಸ್ ಬಂತು. ಎ ಪ್ಲಸ್ ಬಿ ಫೈಂಡ್ ಮಾಡೋದು ಬ್ರ್ಯಾಕೆಟ್ ಇನ್ಸೈಡ್. ಸೊ ಈಗ ಆರ್ ಎಚ್ ಎಸ್ ಬರೋಕಂದ್ರೆ ಏನು ಮಾಡ್ಬೇಕು ಎ ಪ್ಲಸ್ ಬಿ ಆಲ್ರೆಡಿ ಬ್ರ್ಯಾಕೆಟ್ ಇನ್ಸೈಡ್ ಇರೋದು ಫೈಂಡ್ ಮಾಡಿವಿ ಮೈನಸ್ ಸಿ ಮಾಡ್ಬೇಕು. ಸೊ ಎ ಪ್ಲಸ್ ಬಿ ಏನು ಬಂದಿದೆ ಅದು ಬರ್ಕೊತೀನಿ ನೋಡ್ರಿ. 4 1 -1 9 2 7 3 -1 4 ಹೌದಾ. ಈಗ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಎ ಪ್ಲಸ್ ಬಿ ಇದು ಮೈನಸ್ ಇಲ್ಲ ಐತಲ್ಲ ಸೈನ್ ಮೈನಸ್ ಸಿ ಅಂದರೆ ಸಿ ಮ್ಯಾಟ್ರಿಕ್ಸ್ ಬರ್ತೀನಿ. ಸೊ 4 - 4 0 1 -1 0 -1 -2 -3. ಇಲ್ಲಿ ಸಾಲ್ವ್ ಮಾಡ್ಕೊತ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಸಾಲ್ವ್ ಮಾಡ್ತಾ ಅಬ್ಸರ್ವ್ ಮಾಡಿರಿ. ಇಲ್ಲಿ ನೋಡಿ 0 0 -3 ಬರ್ತಾ ಇದೆ ಹೌದಾ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ. ಇಲ್ಲಾಂದ್ರೆ ಏನಾರು ರಾಂಗ್ ಬಂತಂದ್ರೆ ಚೆಕ್ ರಿವರ್ಸ್ ಹೋಗ್ಬೇಕು. ಇದೇನಾರು ರಾಂಗ್ ಬಂತಂದ್ರೆ ಇಲ್ಲಿ ರಿವರ್ಸ್ ಇಲ್ಲಿ ಏನಾರು ಮಿಸ್ಟೇಕ್ ಆಯ್ತಾ ಇದೇನು ಮಿಸ್ಟೇಕ್ ಆಯ್ತಾ ಅಂತ ಆ ಪಾರ್ಟ್ ಅಂತಂದ್ರೆ ನೋಡ್ಕೊತ ಹೋಗ್ಬೇಕು. ಓಕೆ ಈಗ ನೆಕ್ಸ್ಟ್ 9 - 0 9 2 - 3 -1 7 -2 5 3 -1 2 -1 ಆಯ್ತು ನೋಡ್ರಿ. ಮೈನಸ್ ಏನಾಗುತ್ತೆ ಪ್ಲಸ್ ಅನ್ಕೋಬೇಕು. ಈಗ ಇದನ್ನ ಮೈನಸ್ ಅಂದ್ರೆ ಪ್ಲಸ್ -1 ಪ್ಲಸ್ 2 1 4 -3 1 ಅಬ್ಸರ್ವ್ ಮಾಡ್ರಿ ಸೇಮ್ ಇದೆ ನಾ ನೋಡ್ರಿ. 0 0 -3 0 0 -3 9 -1 5 9 -1 5 2 1 1 2 1 1 ಸೇಮ್ ಇದೆ ಅಂದರೆ ಏನಾಯ್ತು ದೇರ್ 4
ಎಲ್ ಎಚ್ ಎಸ್ ವ್ಯಾಲ್ಯೂ ಈಕ್ವಲ್ಸ್ ಟು ಆರ್ ಎಚ್ ಎಸ್ ವ್ಯಾಲ್ಯೂ ಸೇಮ್ ಆಯಿತು. ಎಲ್ ಎಚ್ ಎಸ್ ವ್ಯಾಲ್ಯೂ ಆರ್ ಎಚ್ ಎಸ್ ವ್ಯಾಲ್ಯೂ ಸೇಮ್ ಆಯಿತು. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಈಗ ಥರ್ಡ್ ಕ್ವಶನ್ ಕಂಪ್ಲೀಟ್ ಆಯ್ತಲ್ಲ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಫೋರ್ತ್ ಕ್ವಶನ್ ಅಬ್ಸರ್ವ್ ಮಾಡಿ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಶೋ ದಟ್, ಇದನ್ನು ಶೋ ಮಾಡ್ಬೇಕು ನಾವು. ಎ ಕ್ಯೂಬ್ ಮೈನಸ್ 23 ಎ ಮೈನಸ್ 40 ಐ ಈಕ್ವಲ್ಸ್ ಟು 0 ಅಂತ ಶೋ ಮಾಡಬೇಕು. 0 ಮ್ಯಾಟ್ರಿಕ್ಸ್ ಬರ್ಬೇಕು ನಮಗೆ ಆನ್ಸರ್ ಸಾಲ್ವ್ ಮಾಡಿದರೆ. ಸೊ ಈಗ ಎ ಇದೆ ನಮ್ಮ ಹತ್ರ, ಎ ವ್ಯಾಲ್ಯೂ ನೋಡ್ರಿ, ಎ ವ್ಯಾಲ್ಯೂ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಐ ಗೊತ್ತು ನಮಗೆ, ಐ ಅಂದರೆ ಏನಂತ ಹೇಳಿದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಅಂತ ಡಿನೋಟ್ ಮಾಡ್ತಾರೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಲ್ರೆಡಿ ಗೊತ್ತು ನಮ್ಗೆ, ಏನಾಗಿರುತ್ತೆ, ಡಯಾಗ್ನಲ್ 1 1 1 ಆಗಿರುತ್ತೆ, ನಾನ್ ಡಯಾಗ್ನಲ್ 0 ಆಗಿರುತ್ತೆ. ಸೊ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಗ್ಗೆ ಗೊತ್ತು. ಸೊ ಈಗ ಈ ಮ್ಯಾಟ್ರಿಕ್ಸ್ ಏನ ಯೂಸ್ ಮಾಡಿಕೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 0 ಬರುತ್ತೆ ಅಂತ ಹೇಳ್ಬೇಕು. ಈಗ ನಾವು 0 ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳಬೇಕು. ಸೊ ಈಗ ಎ ಕ್ಯೂಬ್ ಐತೆ, ಹೌದಾ, ಎ ಕ್ಯೂಬ್ ಇದೆ. ಸೊ ಎ ಕ್ಯೂಬ್ ಬೇಕಂದ್ರೆ ಫಸ್ಟ್ ನಮ್ಗೆ ಏನು ಬೇಕು, ಎ ಸ್ಕ್ವೇರ್ ಬೇಕು. ಎ ಸ್ಕ್ವೇರ್ ಬೇಕಂದ್ರೆ ಹೆಂಗೆ ಮಾಡ್ತೀವಿ, ಎ ಇಂಟು ಎ ಸ್ಕ್ವೇರ್ ಬರುತ್ತೆ. ಎ ಕ್ಯೂಬ್ ಬೇಕಂದ್ರೆ ಎ ಸ್ಕ್ವೇರ್ ಇಂಟು ಎ ಮಾಡ್ತೀವಿ. ಆ ಥರ ಸಾಲ್ವ್ ಮಾಡಿ ಕ್ಯೂಬ್ ಕಂಡುಹಿಡ್ಕೋಬೇಕು, ಆಮೇಲೆ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ಸೊ ಈಗ ಫಸ್ಟ್ ನಮ್ಮ ಟಾರ್ಗೆಟ್ ಏನು, ಎ ಯೂಸ್ ಮಾಡಿಕೊಂಡು ಎ ಸ್ಕ್ವೇರ್ ಕಂಡುಹಿಡಬೇಕು. ಎ ಸ್ಕ್ವೇರ್ ಯಾಕೆ ಕಂಡುಹಿಡಬೇಕು, ಎ ಕ್ಯೂಬ್ ಬೇಕು ನಮಗೆ, ಅದಕ್ಕೆ. ಓಕೆ, ಎ ಕ್ಯೂಬ್ ಬೇಕಂತ ಎ ಸ್ಕ್ವೇರ್ ಕಂಡುಹಿಡ್ತೀನಿ. ಎ ಸ್ಕ್ವೇರ್ ಹೆಂಗೆ ಫೈಂಡ್ ಮಾಡೋದು, ಎ ಇಂಟು ಎನ ಎ ಇಂದನೇ ಮಲ್ಟಿಪ್ಲೈ ಮಾಡಬೇಕು. ಸೊ ಎ ಮ್ಯಾಟ್ರಿಕ್ಸ್ ಇಂಟು ಎ ಮ್ಯಾಟ್ರಿಕ್ಸ್. ಸೊ ಮಲ್ಟಿಪ್ಲೈ ಬಂದಾಗ ಏನಂತ ಹೇಳಿದ್ದು, ಮಲ್ಟಿಪ್ಲೈ ಫಸ್ಟ್ ರೋ ಫಸ್ಟ್ ಕಾಲಮ್ ಸಾಲ್ವ್ ಮಾಡ್ತಾ ಹೋಗ್ಬೇಕಂತ ಹೇಳಿದ್ದು, ಹೌದಾ. ಇದು 3/3 ಇದೆ, ಇಲ್ಲಿ ನೋಡ್ರಿ, ಇದೇನಿದೆ ಆರ್ಡರ್, ಇದು 3/3 ಇದೆ ಆರ್ಡರ್, ಇದು 3/3 ಇದೆ, ವರ್ಕ್ ಆಗುತ್ತೆ. ಇದು ನೋಡಿ, ಫಸ್ಟ್ ರೋ ಕಾಲಮ್ಮು, ಸೆಕೆಂಡ್ ಮ್ಯಾಟ್ರಿಕ್ಸ್ ಇನ್ ರೋಸ್. ಓಕೆ, ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು, ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಈಕ್ವಲ್ ಆಗ್ತಾ ಇದೆ. ಸೊ ಈಕ್ವಲ್ ಆದಮೇಲೆ ಇದು ಹೆಂಗೆ ಬರುತ್ತೆ, ಈ ಫಸ್ಟ್ 3 ಲಾಸ್ಟ್ 3 ಕಂಪೇರ್ ಮಾಡಿರಿ, ಇದು ಆರ್ಡರ್ ಹೆಂಗೆ ಬರುತ್ತೆ, 3/3 ಬರಬೇಕಿದು, ಹೌದಾ. ಈ ಥರ ಬರುತ್ತೆ ಅಂತ ಹೇಳಿದ್ದು ಆರ್ಡರ್. ಆ ಥರ ಮ್ಯಾಚ್ ಆಗ್ತಿದೆ ಇಲ್ಲಿ, ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಮ್ಯಾಚ್ ಆಗ್ತಿರೋದಕ್ಕೆ ಮಲ್ಟಿಪ್ಲಿಕೇಶನ್ ವರ್ಕ್ ಆಗುತ್ತೆ. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡೋಕ್ಕೆ ಯಾವ ಥರ, ಸೇಮ್ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ಮಾಡಿದ್ವಲ್ಲ ಅದೇ ಥರ. ಸೊ ಈಗೇನು ಫಸ್ಟ್ ರೋ ಫಸ್ಟ್ ಕಾಲಮ್ ಟೋಟಲ್ ಸಾಲ್ವ್ ಮಾಡಿ ಇಲ್ಲಿ ಬರೀಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಟೋಟಲ್ ಸಾಲ್ವ್ ಮಾಡಿ ಇಲ್ಲಿ ಬರೀಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಇದು ನೀಟಾಗಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ರಿ ಏನೇನಾಗ್ತಿದೆ ಅಂತ. ಯಾಕಂದರೆ ನೆಕ್ಸ್ಟ್ ಸಿ ಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾದ್ರೆ ಈ ಪ್ಯಾಟರ್ನ್ ಯೂಸ್ ಮಾಡಿ ನಾವು ಫಾಸ್ಟಾಗಿ ಮಾಡಿಬಿಡ್ತೀವಿ, ಅದಕ್ಕೆ. ಸೊ ಇದಿಷ್ಟು ಎಲ್ಲ ಮಾಡೋಕ್ಕಾಗಲ್ಲ ಸಿ ಟಿಯಲ್ಲಿ. ಜಸ್ಟ್ ನಾವು ಒಂದು ರೋ ಒಂದು ಕಾಲಮ್, ಒಂದು ರೋ ಸೆಕೆಂಡ್ ಕಾಲಮ್, ಒಂದು ರೋ ಥರ್ಡ್ ಕಾಲಮ್ ಯೂಸ್ ಮಾಡಿ ಮ್ಯಾಟ್ರಿಕ್ಸ್ನ ನಾವು ಫೈಂಡ್ ಮಾಡಿಬಿಡ್ತೀವಿ. ಈ ಥರ ಇಕ್ವೇಷನ್ ಕೇಳ್ತಾರೆ ಆಪ್ರೇಷನ್ಸ್ ಆನ್ ಮ್ಯಾಟ್ರಿಸಸ್ ಕ್ವಶನ್ ಮೇಲೆ, KCT ಕ್ವಶನ್. ಓಕೆ, ಸೊ ಈಗ ಫಸ್ಟ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಏನೇನಾಗ್ತಾ ಇದೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಯೂಸ್ ಆಗಿ ಇಲ್ಲಿ ಬರುತ್ತೆ. ಓಕೆ, ಈ ಪಾರ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್, ಈಗ ನೋಡಿ ಇಲ್ಲಿ ಬರೀತೀನಿ, ಇಲ್ಲಿ ಬರುತ್ತೆ. ಇದಿಷ್ಟೇನಿದು, ಫಸ್ಟ್ ರೋ ಫಸ್ಟ್ ಕಾಲಮ್ A11 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಯೂಸ್ ಆಗಿ ಇಲ್ಲಿ ಬರುತ್ತಾ, ಇಲ್ಲಿ ಬರುತ್ತೆ. ಏನಿದು, A12. ಫಸ್ಟ್ ರೋ ಥರ್ಡ್ ಕಾಲಮ್ ಯೂಸ್ ಆಗಿ ಇಲ್ಲಿ ಬರುತ್ತೆ. ಇದೇನಿದು, A13 ಇವು 3 ಹಿಂಗೆ ಬರ್ತವೆ, ಹೌದಾ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿದ್ರೆ ನಮಗೆ ಎ ಸ್ಕ್ವೇರಲ್ಲಿ ಒಂದು ರೋ ಬರುತ್ತೆ. ನಮಗೆ ಒಂದು ರೋ ಬರಬೇಕಂದ್ರೆ ಒಂದು ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಅಲ್ಲಿ ಎಷ್ಟು ಕಾಲಮ್ ಇರ್ತವೆ ಅಷ್ಟಕ್ಕೂ ಮಾಡಿದಾಗ ನಮಗೆ ಆವಾಗ ನ್ಯೂ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಪ್ರಾಡಕ್ಟ್ ಮಾಡಿದ್ಮೇಲೆ ಅದ್ರಾಗಿಂದ ಒಂದು ರೋ ಬರುತ್ತೆ ಅಂತ. ಈ ಪ್ಯಾಟರ್ನ್ ಗೊತ್ತಿರ್ಬೇಕಂದ್ರೆ ಇಲ್ಲಿ ಇದು ಹಿಂಗಿದೆ ಅಲ್ಲ, ಇದು ಇಂಟು ಈ ಮ್ಯಾಟ್ರಿಕ್ಸಲ್ಲಿ ಇದು ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿದಾಗ ನಮಗೆ ಆನ್ಸರು ಇದು ಬರುತ್ತೆ ಅಷ್ಟೆ. ಈ ಪ್ಯಾಟರ್ನ್ ಈ ಫಾಲೋ ಗೊತ್ತಿರಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿದಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಬರುತ್ತಲ್ಲ ನ್ಯೂ ಮ್ಯಾಟ್ರಿಕ್ಸ್, ಅದರಲ್ಲಿ ಒಂದು ಕಾಲಮ್ ಒಂದು ರೋ ಕ್ರಿಯೇಟ್ ಆಗುತ್ತೆ, ಒಂದು ರೋ ಫಾರ್ಮ್ ಆಗುತ್ತೆ ಅನ್ನೋ ಐಡಿಯಾ ಇರಬೇಕು ನಮಗೆ. ಈ ಥರ ಐಡಿಯಾ ಇದ್ದರೆ ಎಷ್ಟು ಮಾಡಬೇಕು, ಎಷ್ಟು ರೋ ಮಾಡ್ಕೋಬೇಕು, ಎಷ್ಟು ಕಾಲಮ್ ಮಾಡ್ಕೋಬೇಕು ಅಂತ ನಮ್ಮ KCTಯಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಆ ಥರ ಸಾಲ್ವ್ ಮಾಡಿದರೆ ಏನು ಬರುತ್ತೆ ವ್ಯಾಲ್ಯೂ ನೋಡಿ. 5 ಮಾರ್ಕ್ಸ್ ಆಗಿರೋದ್ರಿಂದ ಎಲ್ಲ ಮಾಡಬೇಕು, ಶಾರ್ಟಾಗಿ ಮಾಡೋಕ್ಕೆ ಬರೋಲ್ಲ. ಸೊ ಡೀಟೇಲಾಗಿ ಎಲ್ಲ ಬರಲೇಬೇಕು. ಓಕೆ, ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ 1 into 1, ಫಸ್ಟ್ನೇದ್ದು ಮಿಡಲ್ ಲಾಸ್ಟ್ ಆ ಥರ ನೆನ್ಪಿಟ್ಕೊಳ್ಳಿ. ಫಸ್ಟ್ ನಂಬರು ಮಿಡಲ್ ನಂಬರ್. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ರೋ ನೋಡ್ರಿ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ ಅಬ್ಸರ್ವ್ ಮಾಡ್ತಾ ಇರಿ, ಉಳಿದಿದ್ದೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ರಿ. ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಈ ಥರ ಮಲ್ಟಿಪ್ಲೈ ಮಾಡಿ ಟೋಟಲ್ ಮಾಡ್ಬೇಕು, ಆ್ಯಡ್ ಮಾಡ್ಬೇಕು. ಆ ಥರ 1 into 1, 2 into 3 6, ಸೊ ಅದನ್ನೇನು ಬರೀತೀನಿ +6, 3 into 4 12 +12 ಈ ಥರ. ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಮಾಡಿರಿ, ಫಸ್ಟ್ ನಂಬರ್ ಮಿಡಲ್ ಲಾಸ್ಟ್ ಎಲ್ಲ ಮಾಡಿ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ ಬರೀಬೇಕು, ಒಂದು ವ್ಯಾಲ್ಯೂ ಆಗುತ್ತೆ ಈಗ ಹಂಗೆ. ನೆಕ್ಸ್ಟ್ ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 into 2 2 into -2 -4 ನೋಡ್ರಿ. 2 ಒಂದ್ರಾಗೆ ಪ್ಲಸ್ ಐತಿ, ಒಂದ್ರಾಗೆ ಮೈನಸ್ ಐತಿ, ಇಂಟು ಐತಿ, ಇಲ್ಲಿ ಆಪರೇಷನೇ ನಡಕ್ಕೆ ಇಂಟು ಐತಿ. ಮಲ್ಟಿಪ್ಲೈ ಇದ್ದಾಗ +2 into -2 -4 ಆಯಿತು. ನೆಕ್ಸ್ಟ್ 3 into 2 6, ಸೊ +6 ಬರುತ್ತೆ. 6
ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯ್ತು. ಈಗ ಇಲ್ಲಿ ಫಸ್ಟ್ ರೋ ಥರ್ಡ್ ಕಾಲಮ್ ಬರುತ್ತೆ ಇಲ್ಲಿ, ಹೌದಾ? ಫಸ್ಟ್ ರೋ ಥರ್ಡ್ ಕಾಲಮ್ ಇದು, ಫಸ್ಟ್ ರೋ ಥರ್ಡ್ ಕಾಲಮ್. 1 ಇಂಟು 3 3, 2 ಇಂಟು 1 ಪ್ಲಸ್ 2, 3 ಇಂಟು 1 3 ಪ್ಲಸ್ 3. ಮೈನಸ್ ಬಂದರೆ ಮೈನಸ್ ಬರಬೇಕು, ಏನು ಬಂದರೆ ಪ್ಲಸ್ ಇದ್ದಂಗೆ ಅದು. ಓಕೆ, ಸೊ ಈಗ ಫಸ್ಟ್ ರೋ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಸೆಕೆಂಡ್ ರೋ ಬರ್ಬೇಕಂದ್ರೆ ಇಲ್ಲಿ ಸೆಕೆಂಡ್ ರೋ ಫಿಕ್ಸ್ ಮಾಡ್ಕೋಬೇಕು. ಇದ್ರಾಗೆ ಫಸ್ಟ್ ಮ್ಯಾಟ್ರಿಕ್ಸ್ನ ಸೆಕೆಂಡ್ ರೋ ಫಿಕ್ಸ್ ಮಾಡ್ಕೋಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಏನ 3 ಇಂಟು 1 3, ಮೈನಸ್ 2 ಇಂಟು 3 ಇಲ್ಲಿ ನೋಡ್ರಿ, ಮೈನಸ್ 2 ಇಂಟು 3, 2 ಇಂಟು 3 ಅಂದರೆ 6 ಗೊತ್ತು. ಮೈನಸ್ ಇಂಟು ಪ್ಲಸ್ ಮೈನಸ್ ಅಲ್ಲ, ಸೊ ಏನಾಯ್ತು ಮೈನಸ್ 6 ಆಗುತ್ತೆ ಇದು. 1 ಇಂಟು 4 4, ಸೊ ಪ್ಲಸ್ 4. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಆಯ್ತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 ಇಂಟು 2 6, ಮೈನಸ್ 2 ಇಂಟು ಮೈನಸ್ 2 ಇಲ್ಲಿ ನೋಡ್ರಿ, ಎರಡರಿಗೂ ಮೈನಸ್ ಬಂತು. ಫಸ್ಟ್ ಸೈನ್ ಮಾಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4 ಮಲ್ಟಿಪ್ಲೈ ಮಾಡ್ಬೇಕು ನಾವು, ಹೌದಾ? ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ ಬರದೆ 2 ಇಂಟು 2 4 ಆಯ್ತು, 4 ಬರ್ದೆ. ನೆಕ್ಸ್ಟ್ ಥರ್ಡ್ ನಂಬರ್ 1 ಇಂಟು 2 2 ಪ್ಲಸ್ 2. ಸೊ ನಮ್ಮದು ಯಾವಾಗಲೂ ಫಸ್ಟ್ ಮ್ಯಾಟ್ರಿಕ್ಸ್ನಲ್ಲಿ ರೋ ಮೇಲೆ ಇರಬೇಕು ಕಣ್ಣು, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ ಮೇಲೆ ಇರಬೇಕು ನಮ್ಮ ಕಣ್ಣು. ಓಕೆ, ಫಿಕ್ಸ್ ಮಾಡ್ಕೊ. ಫಸ್ಟ್ ಮ್ಯಾಟ್ರಿಕ್ಸ್ ಬಂದ ರೋ ನೋಡಬೇಕು, ಸೆಕೆಂಡ್ ಮ್ಯಾಟ್ರಿಕ್ಸ್ ಬಂದ ಕಾಲಮ್ ನೋಡ್ಬೇಕು, ಆ ಥರ ಮ್ಯಾಚ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ 3 ಇಂಟು 3 3 ಇಂಟು 3 9. ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕಾದ್ರೆ ಸ್ವಲ್ಪ ಸ್ಲೋ ಆಗೇ ಮಾಡ್ರಿ ಪ್ರಾಕ್ಟೀಸು, ನಿಮಗೆ ಅರ್ಥ ಆದಮೇಲೆ ಅದೇ ಸ್ಪೀಡ್ ಆಗುತ್ತೆ. ಸೊ 3 ಇಂಟು 3 9, ಮೈನಸ್ 2 ಇಂಟು 1 ಮೈನಸ್ 2 1 ಇಂಟು 1 1 ಪ್ಲಸ್ 1. ಅರ್ಥ ಆಯ್ತು ಅಂತ ಅನ್ಕೊಂಡು ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಈಗ ನೆಕ್ಸ್ಟ್ ಥರ್ಡ್ ರೋ ಬೇಕಂದ್ರೆ ಇಲ್ಲಿ ಥರ್ಡ್ ರೋಗೆ ಶಿಫ್ಟ್ ಆಗಬೇಕು. ಥರ್ಡ್ ರೋ ಫಿಕ್ಸ್ ಮಾಡ್ಬೇಕು. ಈಗ ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡಿ 4 ಇಂಟು 1 4, 2 ಇಂಟು 3 6 ಪ್ಲಸ್ 6. ನೆಕ್ಸ್ಟ್ 2 ಇಂಟು 3 ಮಿಡಲ್ ಆಯ್ತು, ಲಾಸ್ಟ್ 1 ಇಂಟು 4 4, ಸೊ ಪ್ಲಸ್ 4. ಈಗ ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್. ಈಗ ನೋಡ್ರಿ, ಇದ್ರಾಗೆ ರೋ ನೋಡಬೇಕು, ಇದ್ರಾಗೆ ಕಾಲಮ್ ನೋಡಬೇಕು. 4 ಇಂಟು 2 8, 2 ಇಂಟು ಮೈನಸ್ 2 ಇಲ್ಲಿ ನೋಡ್ರಿ, ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ, ಏನು ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 2 4 ಮೈನಸ್ 4, 1 ಇಂಟು 2 2, ಸೊ ಪ್ಲಸ್ 2 ಇದು. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ 4 ಇಂಟು 3 12, 4 ಇಂಟು 3 12, 2 ಇಂಟು 1 2, 2 ಇಂಟು 1 2, 1 ಇಂಟು 1 1, ಸೊ ಪ್ಲಸ್ 1. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಈಗ ಮಲ್ಟಿಪ್ಲೈ ಮಾಡಿದ್ವಲ್ಲ, ಈಗ ಆ್ಯಡ್ ಮಾಡೋಕೆ, ಇವೆಲ್ಲ ವ್ಯಾಲ್ಯೂ ಆ್ಯಡ್ ಮಾಡಿ ಬರಬೇಕು. 12 6 18, ಇದು ಒಂದು 19. ಈಗ 2 6 2 ಎಷ್ಟು 8, 8 ಮೈನಸ್ 4 4. ನೆಕ್ಸ್ಟ್ 3 2 5 5 3 8. ನೆಕ್ಸ್ಟ್ 4 4 ಪ್ಲಸ್ 0 ಮಾಡ್ರಿ ಫಸ್ಟ್, 4 3 7 7 ಮೈನಸ್ 6 1, 6 4 10 10 ಪ್ಲಸ್ 2 12, 9 1 10 10 ಮೈನಸ್ 2 8, 4 6 10 10 ಪ್ಲಸ್ 4 14 14, 8 2 10 10 ಮೈನಸ್ 4 6 6, 12 2 14 14 ಪ್ಲಸ್ 1 15 15. 3/3 ಮ್ಯಾಟ್ರಿಕ್ಸ್ ಬಂತು. ಇದೇನಿದು ಎ ಸ್ಕ್ವೇರ್, ಇದು ಈ ಥರ ಮಾಡೋಕೆ ಎ ಸ್ಕ್ವೇರ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಎಕ್ಸಾಂಪಲಲ್ಲಿ ಪೇಜ್ ಸೇವ್ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ ಸ್ಟೆಪ್ಸ್. ಎಕ್ಸಾಂಪಲ್ ಕೆಲವು ಸ್ಟೆಪ್ಸ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆನ್ಸರ್ ಕೊಟ್ಟಿರ್ತಾರೆ. ಬಟ್ ಇದು ಹೆಂಗೆ ಬಂತಂದರೆ ಈ ಥರ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಎ ಸ್ಕ್ವೇರ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಈಗ ಎ ಸ್ಕ್ವೇರ್ ಅರ್ಥ ಆದರೆ ನಮಗೆ ಎ ಕ್ಯೂಬ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಎ ಸ್ಕ್ವೇರ್ ಇದಿಷ್ಟು ಫೈಂಡ್ ಮಾಡಿ, ಎ ಕ್ಯೂಬ್ ಇದೇ ಥರ ಫೈಂಡ್ ಮಾಡೋಕೆ. ಈಗ ನೆಕ್ಸ್ಟ್ ಎ ಕ್ಯೂಬ್ ಫೈಂಡ್ ಮಾಡೋಣ. ಎ ಕ್ಯೂಬ್ ನೋಡಿರಿ, ಎ ಕ್ಯೂಬ್ ಅಂದರೆ ಏನು ಬರ್ಕೊಂಡಿದ್ದೀನಿ, ಎ ಇಂಟು ಎ ಸ್ಕ್ವೇರ್ ಅಂತ ಬರ್ತೀನಿ. ಸೊ ಎ ಸ್ಕ್ವೇರ್ ಇಂಟು ಎ ಬರಿಬೋದು, ಎ ಇಂಟು ಎ ಸ್ಕ್ವೇರ್ ಅಂತ ಬರಿಬೋದು. ಸೊ ಎ ಇಂಟು ಎ ಸ್ಕ್ವೇರ್ ಅಂತ ಬರ್ತೀನಿ. ಸೊ ಎ ಮ್ಯಾಟ್ರಿಕ್ಸ್ ಇದು ಇಂಟು ಎ ಸ್ಕ್ವೇರ್ ಅಂದರೆ ಈಗ ಇಲ್ಲಿ ಪ್ರೀವಿಯಸ್ ಬಂತಲ್ಲ, ಇದೆ ಅಲ್ಲ ಎ ಸ್ಕ್ವೇರ್. ಸೊ ಇಲ್ಲಿದೆ ಅಲ್ಲ, ಇದೇ ಎ ಸ್ಕ್ವೇರ್, ಹೌದಾ? ಇದು ಈ ಮ್ಯಾಟ್ರಿಕ್ಸ್ ಅಷ್ಟು ಇಲ್ಲಿ ಬರ್ದಿದ್ದೀನಿ. ಓಕೆ, ಸೊ ಈಗ ಇದು ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯೂಬ್ ಬರುತ್ತೆ ನಮಗೆ, ಇದೆ ಅಲ್ಲ ಬೇಕಾಗಿರೋದು. ಸೊ ಇದು ಎ ಕ್ಯೂಬ್ ಬರೋಕ್ಕೋಸ್ಕರ ಎ ಸ್ಕ್ವೇರ್ ಕಂಡು ಫಸ್ಟಿಗೆ. ಈಗ ಎ ಕ್ಯೂಬ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಸೇಮ್ ಮತ್ತು ಅದೇ ಥರ ಮಲ್ಟಿಪ್ಲೈ ಮಾಡೋಕೆ ಈಗ ಪ್ರೀವಿಯಸ್ ಏನು ಮಾಡಿದ್ವಲ್ಲ ಸೇಮ್ ಹಂಗೆ, ಸ್ವಲ್ಪ ನಂಬರ್ ಚೇಂಜ್ ಆಗ್ತಾವಿಲ್ಲ ಅಷ್ಟೇ. ಪ್ರೊಸೀಜರ್ ಅದೇ. ಫಸ್ಟ್ ರೋ ಫಸ್ಟ್ ಕಾಲಮ್ ಇದು ಸಾಲ್ವ್ ಮಾಡೋಕೆ. ಸೊ 1 ಇಂಟು 19 ಆಗುತ್ತೆ 19. ನೆಕ್ಸ್ಟ್ 2 ಇಂಟು 1 2 ಇಂಟು 1 2, ಸೊ ಪ್ಲಸ್ 2. ಓಕೆ, 3 ಇಂಟು 14 3 ಇಂಟು 14 ಎಷ್ಟಾಗುತ್ತೆ ನೋಡಿ, ಪ್ಲಸ್ ಪಾಸಿಟಿವ್ ಬರುತ್ತೆ, ಪಾಸಿಟಿವು. 4 ಇಂಟು 3 12, 3 42 ಆಗುತ್ತೆ, ಹೌದಾ? 14 ಇಂಟು 3. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಈಗ ಸೆಕೆಂಡ್ ಕಾಲಮ್ ಇದು. ಸೊ ಇದೇನಾಗುತ್ತೆ 1 ಇಂಟು 4 4, 2 ಇಂಟು 12
12 ಇಂಟು 2 24 ಆಗುತ್ತೆ ಹೌದಾ. 3 ಇಂಟು 6 3 ಇಂಟು 18. ಸೊ ಈಗ ಫಸ್ಟ್ ರೋ ಥರ್ಡ್ ಕಾಲಮಿಗೆ ಸೇಮ್ ಮತ್ತೆ ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು 8 8, 2 ಇಂಟು 8 16, ನೆಕ್ಸ್ಟ್ 3 ಇಂಟು 15 45 ಈ ಥರ. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು, ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದು ಫಸ್ಟ್ ರೋ ಥರ್ಡ್ ಕಾಲಮ್. ಈಗ ನೆಕ್ಸ್ಟ್ ಸೆಕೆಂಡ್ ರೋಗೆ ಬರ್ಬೇಕಂದ್ರೆ ಇಲ್ಲಿ ಸೆಕೆಂಡ್ ರೋ ಫಿಕ್ಸ್ ಮಾಡಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 ಇಂಟು 19 ಇದು 27 50 57. ಸೊ 3 ಇಂಟು 19 57. ನೆಕ್ಸ್ಟ್ -2 ಇಂಟು 1 -2, 1 ಇಂಟು 14 ಪ್ಲಸ್ 14. ಸೊ ಈಗೇನಾಯಿತು, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡ್ಬೇಕು ಈಗ. ಸೊ 3 ಇಂಟು 4 12, -2 ಇಂಟು 12 ನೋಡಿ ಇಲ್ಲಿ ಮೈನಸ್ ಐತಿ ಇಲ್ಲಿ ಪ್ಲಸ್ ಐತಿ, ಏನಾಯ್ತು ಮೈನಸ್ ಇಂಟು ಪ್ಲಸ್ ಮೈನಸ್, 2 ಇಂಟು 12 ಅಂದರೆ 24. ನೆಕ್ಸ್ಟ್ 1 ಇಂಟು 6 ಪ್ಲಸ್ 6. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮಿಗೆ 3 ಇಂಟು 8 24. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಮಾಡ್ತಿದ್ದೆ ಹೌದಾ. ಸೊ 3 ಇಂಟು 8 24 ಆಯಿತು. -2 ಇಂಟು 8 ಇಲ್ಲಿ ನೋಡಿ ಒಂದು ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ. ಸೊ ಏನಾಗುತ್ತೆ ಮೈನಸ್ಸಾ. ಸೊ ಫಸ್ಟ್ ಸೈನ್ ಮಾಡ್ಕೊಂಬಿಟ್ರೆ ಕನ್ಫ್ಯೂಸ್ ಆಗುತ್ತಲ್ಲ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ನಂಬರ್ ಮಾಡಿ 2 ಇಂಟು 8 16 ಇದು 16, 1 ಇಂಟು 15. ಸೊ ಇದು ಪ್ಲಸ್ 15 ಈ ಥರ. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಆಯಿತು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಯಿತು, ಸೆಕೆಂಡ್ ರೋ ಥರ್ಡ್ ಕಾಲಮ್ ಆಯಿತು. ಈಗ ನೆಕ್ಸ್ಟ್ ಥರ್ಡ್ ರೋಗೆ ಬರಬೇಕು. ಥರ್ಡ್ ರೋ, ಸೊ ಥರ್ಡ್ ರೋ ಫಸ್ಟ್ ಕಾಲಮ್ 4 ಇಂಟು 19 36 4 7 76 ಹೌದಾ. ಸೊ 4 ಇಂಟು 19 76. ನೆಕ್ಸ್ಟ್ ಮಿಡಲ್ ನಂಬರ್ 2 ಇಂಟು 1 2, ಸೊ ಪ್ಲಸ್ 2. ನೆಕ್ಸ್ಟ್ 1 ಇಂಟು 14 ಪ್ಲಸ್ 14. ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಾಡೋಗಿ 4 ಇಂಟು 4 16, 2 ಇಂಟು 12 24 ಪ್ಲಸ್ 24, 1 ಇಂಟು 6 ಪ್ಲಸ್ 6. ಸೊ ಥರ್ಡ್ ರೋ ಸೆಕೆಂಡ್ ಕಾಲಮ್ ಕಂಪ್ಲೀಟ್ ಆಯಿತು. ಥರ್ಡ್ ರೋ ಥರ್ಡ್ ಕಾಲಮ್ ಲಾಸ್ಟ್ ಇದೆ 4 ಇಂಟು 8 32, 2 ಇಂಟು 8 16, 1 ಇಂಟು 15 ಇದು 15. ಸೊ ಇವೆಲ್ಲ ಆ್ಯಡ್ ಮಾಡ್ಬೇಕೀಗ. ಸೊ ಇವಿಷ್ಟು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ಮೇಲೆ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮ್ಗೆ ಆನ್ಸರ್ ಬರುತ್ತೆ. ಓಕೆ, ಇವೆಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡಿದರೆ ನಮಗೆ 63 46 69 69 -6 23 92 46 63 ಈ ಥರ ಬರುತ್ತೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟ್ ಇರುತ್ತೆ. ಸೊ ನಾವು ಈ ಥರ ಸಾಲ್ವ್ ಮಾಡೋಗಿ. ಈ ಥರ ಸಾಲ್ವ್ ಮಾಡಿದ್ಮೇಲೆ ಈ ಆನ್ಸರ್ ಬರುತ್ತೆ. ಅವ್ರು ಡೈರೆಕ್ಟ್ ಇವೆರಡು ಇಂಟು ಮಾಡಿ ಇದು ಕೊಟ್ಬಿಟ್ಟಿರ್ತಾರೆ ಡೈರೆಕ್ಟ್ ಆನ್ಸರು. ಸೊ ನಾವು ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡೋಕೆ ಈ ಥರ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಈ ಥರ ಎಲ್ಲ ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಆನ್ಸರ್ ಬರುತ್ತೆ. ಓಕೆ, ಈಗ ಬಂದಮೇಲೆ ನಾವು ಏನು ಪ್ರೂವ್ ಮಾಡೋಕೆ ಆ್ಯಕ್ಚುಲಿ a ಕ್ಯೂಬ್ -23a -40i 0 ಅಂತ ತೋರಿಸ್ಬೇಕು ನಾವು. ಅದಕ್ಕೆ ಫಸ್ಟ್ ಇದನ್ನು ಕನ್ಸಿಡರ್ ಮಾಡಿದ್ದೀನಿ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಕ್ವಲ್ಸ್ ಟು a ಕ್ಯೂಬ್ ಅಂದರೆ a ಕ್ಯೂಬ್ ಮ್ಯಾಟ್ರಿಕ್ಸ್ ಬಂದಿತ್ತಲ್ಲ ಅದು -23 ಆ್ಯಸ್ ಇಟ್ ಈಸ್ ಬರ್ತೀನಿ. a ಅಂದರೆ ಕ್ವಶನಲ್ಲಿ ಇತ್ತಲ್ಲ a ವ್ಯಾಲ್ಯೂ ಕೊಟ್ಟಿದ್ರಲ್ಲ ಅದು -40 ಹಂಗೆ ಬರೋದು. ಐ ಅಂದರೆ ಇದು ಐ ಏನಿದು ಇದು ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹಿಂಗೆ ಕೊಡ್ತಾರೆ ಓ ಅಂತ. ಇದೇನಿದು ಇದು 0 ಮ್ಯಾಟ್ರಿಕ್ಸ್. ಓಕೆ, ಕನ್ಫ್ಯೂಸ್ ಆಗಿಬಿಟ್ರೆ ಅಷ್ಟೇ. 0 ಮ್ಯಾಟ್ರಿಕ್ಸ್ ಸಿಂಪಲ್ ಡಿನೋಟ್ ಮಾಡೋಕ್ಕೆ ಅಷ್ಟೇ. ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನು ಗೊತ್ತಿತ್ತು ನಮ್ಮ ಟೈಪ್ ಆಫ್ ಮ್ಯಾಟ್ರಿಕ್ಸಲ್ಲಿ ಓದಿತ್ತು. ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ತವೆ 1 1 1 ಆಗಿರ್ತವೆ. ನಾನ್ ಡಯಾಗ್ನಲ್ ಎಲ್ಲ 0 ಆಗಿರ್ಬೇಕು. 3/3 ಇರೋದಕ್ಕೆ ಎಲ್ಲವೂ ಇದನ್ನು 3/3 ಮ್ಯಾಟ್ರಿಕ್ಸಲ್ಲೇ ಬರ್ದಿದ್ದೀನಿ. ಓಕೆ, ಸೊ ಈಗ ಇದು ಸಾಲ್ವ್ ಮಾಡಿದರೆ 0 ಬರುತ್ತಾ ಚೆಕ್ ಮಾಡ್ಬೇಕು. ಹಿಂಗೆ ಮಾಡಿ ಫಸ್ಟ್ ಒನ್ 63 ಹಂಗೆ ಬರ್ದೀನಿ. -23 ಇಂಟು 1 23 -40 ಇಂಟು 1 -40. ಸೊ 63 -23 -40 ಬರ್ತೀನಿ. ನೆಕ್ಸ್ಟ್ 46 -23 ಇಂಟು 2 -46 ಆಯಿತು. -0 40 ಇಂಟು 0 ಏನಾಗುತ್ತೆ 0. ಓಕೆ, ನೆಕ್ಸ್ಟ್ 69 -23 ಇಂಟು 3 20. ಇದು ಸ್ಕೇಲರ್ ಮಲ್ಟಿಪ್ಲೈ ಮಾಡಬೇಕು ಹೌದಾ. ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಬಗ್ಗೆನೇ ಹೇಳಿನಿ. ಒಂದು ನಂಬರ್ನ ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು ಈ ನಂಬರ್ ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ. 23 ಇಂಟು 1 23 ಇಂಟು 2 23 ಇಂಟು 3 23 ಇಂಟು 3 23 ಇಂಟು -2 ಈ ಥರ ಈ ಹೊರಗಿರೋ ನಂಬರು ಸ್ಕೇಲರು ಈ ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ ಅದ್ರಾಗಿರೋ ಎಲಿಮೆಂಟ್ಸ್ಗೆಲ್ಲ ಮಲ್ಟಿಪ್ಲೈ ಆಗುತ್ತೆ ಆ ಥರ. 69 -23 ಇಂಟು 3 69 -0 ಇದರ 69 -23 ಇಂಟು 3 -69 -40 ಇಂಟು 0 0. ನೆಕ್ಸ್ಟ್ -6 ಮಿಡಲ್ ಇಲ್ಲೈತಲ್ಲ ಮಿಡಲ್ ನಂಬರ್ -6 -23 ಇಂಟು -2 -46 -40 ಇಂಟು 1 -40 ಅಂತಾರೆ. ನೆಕ್ಸ್ಟ್ 23 -23 ಇಂಟು 1 -23 -0 ಇಂತಾರೆ. ನೆಕ್ಸ್ಟ್ 92
92 ಮೈನಸ್ 23 ಇಂಟು 4 ಇದು ಮಾಡಬೇಕು ಈ ನಂಬರ್ 23 ಇಂಟು 4 92 ಮೈನಸ್ 40 ಇಂಟು 0 0 ನೆಕ್ಸ್ಟ್ 63 ಐತಲ್ಲ 63 ಮೈನಸ್ 23 ಇಂಟು 1 ಮೈನಸ್ 23 ಮೈನಸ್ 40 ಇಂಟು 1 ಮೈನಸ್ 40 ಇದೇನಾಗುತ್ತೆ ನೋಡಿ ಮೈನಸ್ 40 ಮೈನಸ್ 23 ಮೈನಸ್ 63 ಆಗುತ್ತೆ ಪ್ಲಸ್ 63 ಮೈನಸ್ 63 ಮೈನಸ್ ಆಗಿ ಏನಾಗುತ್ತೆ 0 46 ಮೈನಸ್ 46 0 69 ಮೈನಸ್ 69 0 69 ಮೈನಸ್ 69 ಇದು 0 ಇದು minus 40 minus 6 minus 46 minus 46 plus 46 0 23 minus 23 0 92 minus 92 0 46 minus 46 0 63 minus 40 minus 23 minus 63 63 minus 63 ಇದು 0 ಸೊ 0 ಮ್ಯಾಟ್ರಿಕ್ಸ್ ಬಂತು ಸೊ ಇದೇ ಆನ್ಸರ್ ಇದನ್ನೇ ಶೋ ಮಾಡಬೇಕಾಯ್ತು ಸೊ ಇದರಲ್ಲಿ ಏನು ಮಾಡಿದ್ವಿ ನಾವು ಎ ಸ್ಕ್ವೇರ್ ಕಂಡಿಡಿದ್ವಿ ಎ ಸ್ಕ್ವೇರ್ ಬಂದು ಎ ಸ್ಕ್ವೇರ್ ಹೆಂಗೆ ಕಂಡಿಡಿದ್ವಿ ಎ ಇಂಟು ಎ ಸಾಲ್ವ್ ಮಾಡಿದ್ವಿ ಹೌದಾ ಎ ಇಂಟು ಎ ಮಾಡಿ ಎ ಸ್ಕ್ವೇರ್ ಕಂಡಿಡಿದ್ವಿ ಎ ಸ್ಕ್ವೇರ್ ಆದಮೇಲೆ ಎ ಕ್ಯೂಬ್ ಬೇಕಾಗಿತ್ತು ಕ್ವಶನ್ಗೆ ಸೊ ಎ ಇಂಟು ಎ ಸ್ಕ್ವೇರ್ ಮಾಡಿದ್ವಿ ಎ ಕ್ಯೂಬ್ ಬಂತು ಎ ಕ್ಯೂಬ್ ಬಂದಮೇಲೆ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಆ ಇಕ್ವೇಷನ್ ಎ ಕ್ಯೂಬ್ ಮೈನಸ್ 23 ಎ ಮೈನಸ್ 40 ಅಂತ ಕ್ವಶನಲ್ಲಿ ಇತ್ತಲ್ಲ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ 0 ಅಂತ ತೋರಿಸ್ಬೇಕಿತ್ತು ಶೋ ಮಾಡಿದ್ವಿ ಇದನ್ನೇ ವೆರಿಫೈ ಮಾಡೋದು ಸೊ ಇವಿಷ್ಟು ಏನು 4 ಕ್ವಶನ್ 3 ವೀಡಿಯೋಸ್ ಮಾಡಿದ್ದೀನಿ ಸೊ 3 ವೀಡಿಯೋಸಲ್ಲಿರೋಂಥ 4 ಕ್ವಶನ್ನ ಸೊ ನೀವು ಪಕ್ಕ ಆಗಬೇಕು ಪ್ರಾಕ್ಟೀಸ್ ಮಾಡಬೇಕು ಸೊ ಅವಾಗ 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಬರಿಬೋದು ಒಂದು ಫಂಕ್ಷನ್ಸ್ದು ಆಲ್ರೆಡಿ 5 ಮಾರ್ಕ್ಸ್ ಕ್ವಶನ್ ಮಾಡಿದ್ದೀನಿ ಸೊ ಅದರಲ್ಲಿ 4 ಕ್ವಶನ್ಸ್ ಇದೆ ಅವನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲಿ ಒಂದು ಕ್ವಶನ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ನೇ ಮ್ಯಾಟ್ರಿಕ್ಸ್ ಬರೋದು ಮ್ಯಾಟ್ರಿಕ್ಸಿಂದ 4 ಕ್ವಶನ್ ಅದರಲ್ಲಿಂದ ಒಂದು ಬರುತ್ತೆ ಸೊ ಈಗ ಫಂಕ್ಷನ್ಸು ಮ್ಯಾಟ್ರಿಕ್ಸ್ ನೀವು ಇಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಫಂಕ್ಷನ್ ಒಂದು ಕ್ವಶನ್ ಬರೀತೀರಾ ಮ್ಯಾಟ್ರಿಕ್ಸ್ ಒಂದು ಕ್ವಶನ್ ಬರೀತೀರಾ ಓಕೆ ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದಾಯ್ತಲ್ಲ ಆಪರೇಷನ್ ಆನ್ ಮ್ಯಾಟ್ರಿಕ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ನಲ್ಲ ಇದ್ರ ಬಗ್ಗೆ ಐಡಿಯಾ ಬಂತಲ್ಲ ಆ್ಯಡ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಈಗ KCET ಕ್ವಶನ್ಸ್ ಮಾಡೋಣ ಓಕೆ ಆಪರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ KCET ಕ್ವಶನ್ಸ್ ಮಾಡಿದಾಗ ಶಾರ್ಟಾಗಿ ಹೆಂಗೆ ಮಾಡಬೇಕು 1 ಮಿನಿಟಲ್ಲಿ ಯಾವ ಥರ ಮಾಡಬೇಕಂತನೂ ತಿಳ್ಕೊಳೋಣ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ KCET ಕ್ವಶನ್ ಸಾಲ್ವ್ ಮಾಡ್ತಾ ಹೆಂಗೆ ಯಾವ ಥರ ಸಾಲ್ವ್ ಮಾಡಿ 1 ಮಿನಿಟ್ ಲೆಸ್ ದೆನ್ 1 ಮಿನಿಟಲ್ಲಿ ನಾವು 4 ಆಪ್ಷನ್ಸಲ್ಲಿ ಟಿಕ್ ಹಾಕಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಂಬರ್ ಆಫ್ ಕ್ವಶನ್ ಸಾಲ್ವ್ ಮಾಡೋಣ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಬಾಯ್